ನಡಿಗೆ, ಆ ಉಜ್ವಲ ತೇಜಸ್ಸು ತಪೋಭ್ರಷ್ಟನಾಗಿ ಭಿಕ್ಷಾ ಪಾತ್ರ ಹಿಡಿದು ಅವನೇ ಇಲ್ಲಿಗೆ ಬರುತ್ತಾನೆ. ಮಿತ್ರರೇ, ಕ್ಷೇಮವೇ ಮಿತ್ರರೇ? ತಾವು ಕ್ಷೇಮವೇ ಗೌತಮ? ಅದೇ ಪ್ರಶಾಂತ ಮುಖ, ಕರುಣೆ ಸೂಸುವ ಕಣ್ಣು, ಪ್ರಸನ್ನವಾದ ಮುಖ, ಅಷ್ಟೇ ಮೃದುವಾದ ಮಾತು. ಮಿತ್ರರೇ, ನಾನು ಕ್ಷೇಮ, ನೀವು ಕ್ಷೇಮವೇ? ಮಿತ್ರರೇ, ನಾನೀಗ ಕೇವಲ ಗೌತಮನಲ್ಲ, ಬೋಧಿಜ್ಞಾನವನ್ನು ಪಡೆದ ಬುದ್ಧನಾಗಿದ್ದೇನೆ. ನಾನು ಕಂಡುಕೊಂಡ ಮಹಾಸತ್ಯವನ್ನ ನಿಮಗೇ ಮೊದಲು ಉಪದೇಶ ಮಾಡಬೇಕೆಂದು ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ. ನೀವು ಬಯಸುವುದಾದರೆ ನನ್ನ ಮೊದಲ ಉಪದೇಶವನ್ನು ನಿಮಗೇ ನೀಡುತ್ತೇನೆ. ಅಗತ್ಯವಾಗಿ ಮಿತ್ರರೇ, ಲೋಕದಲ್ಲಿ ದುಃಖವು ತುಂಬಿದೆ. ಹುಟ್ಟಿದವರಿಗೆ ಮುಪ್ಪು, ರೋಗ, ಸಾವುಗಳಿಂದ ದುಃಖ ಉಂಟಾಗುತ್ತದೆ. ಇದು ನನ್ನ ಧರ್ಮದ ಮೊದಲನೇ ಆರ್ಯ ಸತ್ಯ. ಹಲವು ರೀತಿಯ ಆಸೆಗಳೇ ಎಲ್ಲಾ ದುಃಖಗಳಿಗೂ ಕಾರಣ. ಮೂರನೆಯ ಆರ್ಯ ಸತ್ಯ ಯಾವುದು ಭಗವಾನ್? ಆಸೆಯನ್ನು ತ್ಯಜಿಸುವುದರಿಂದ ದುಃಖ ನಿವಾರಣೆಯಾಗುತ್ತದೆ. ಆದರೆ ಆಸೆಗಳನ್ನು ಹೇಗೆ ತ್ಯಜಿಸುವುದು? ಆಸೆಗಳನ್ನು ತ್ಯಜಿಸಬೇಕಾದರೆ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಅವುಗಳೆಂದರೆ ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಚನ, ಸಮ್ಯಕ್ ಜೀವನ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಇವುಗಳ ಅನುಸರಣೆಯಿಂದ ದುಃಖವು ನಿವಾರಣೆಯಾಗಿ ನಿರ್ವಾಣದ ಶಾಂತಿಯು ಲಭ್ಯವಾಗುತ್ತದೆ. ಭಗವಾನ್, ಇದು ಯಾವುದೇ ಅತಿಗಳಿಲ್ಲದ ಮಧ್ಯಮ ಮಾರ್ಗವೇ ಸರಿ. ಇನ್ನು ಮುಂದೆ ನಮ್ಮ ಧರ್ಮವೇ ಬುದ್ಧ ಧರ್ಮವಾಗಲಿ. ಗೌತಮ ಬುದ್ಧರಿಗೆ ದೇವಾಗಲಿ, ಬುದ್ಧ ಧರ್ಮಕ್ಕೆ ದೇವಾಗಲಿ, ದೇವಾಗಲಿ. ಆಗಲಿ ಮಿತ್ರರೇ, ನಾನು ನೀವು ಎಲ್ಲರೂ ಸೇರಿ ಇದನ್ನು ಪ್ರಚಾರಗೊಳಿಸೋಣ. ನೀವು ನನ್ನ ಧರ್ಮದ ಮೊದಲ ಭಿಕ್ಕುಗಳು, ಬುದ್ಧ ಸಂಘದ ಮೊದಲ ಸದಸ್ಯರು. ನಾನು, ನೀವು ಎಲ್ಲರೂ ಸೇರಿ, ಮುಂದೆ ಬರಲಿರುವ ಭಿಕ್ಕುಗಳೆಲ್ಲರೂ ಸೇರಿ ಲೋಕದ ಒಳಿತಿಗಾಗಿ ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳನ್ನು ಪ್ರಚಾರಪಡಿಸೋಣ. ಪ್ರಾಣಿ ಬಲಿಯನ್ನು ನೀಡುವುದರಿಂದ ದೇವತೆಗಳು ಸಂತೃಪ್ತರಾಗುತ್ತಾರೆಯೇ? ಪ್ರಜೆಗಳಿಗೆ ಹಿತ ಉಂಟಾಗುತ್ತದೆಯೇ ರಾಜನು? ಪದ್ಧತಿ ಇದೆ ಎಂದು ಅವಿವೇಕದಿಂದ ವರ್ತಿಸುವುದೇ ರಾಜನು? ಮತ್ತೊಂದು ಪ್ರಾಣಿಯನ್ನು ಕೊಲ್ಲುವುದರಿಂದ ಪುಣ್ಯ ಉಂಟಾಗುತ್ತದೆಯೇ ರಾಜನು? ಪದ್ಧತಿಯಲ್ಲ ರಾಜನ, ಅನಿವಾರ್ಯವೂ ಅಲ್ಲ ರಾಜನ. ಸ್ವಲ್ಪ ಯೋಚಿಸಿ ನೋಡಿ. ನಮ್ಮ ದೇಹಕ್ಕೆ ಒಂದು ಸಣ್ಣ ಗಾಯವಾದರೆ ಅದರಿಂದ ನಾವು ಎಷ್ಟು ಸಂಕಟವನ್ನು ಅನುಭವಿಸುತ್ತೇವೆ. ಹೀಗಿರುವಲ್ಲಿ ತನ್ನ ಕೊರಳು ಕತ್ತರಿಸುವಾಗ ಆ ಮೂಕ ಪ್ರಾಣಿಯು ಅದೆಷ್ಟು ಸಂಕಟ ಪಡುತ್ತದೆ ಎಂಬುದನ್ನು ಆಲೋಚಿಸಿದ್ದೀರಾ? ನೀವು ಪುಣ್ಯ ಗಳಿಸುವ ಸ್ವಾರ್ಥಕ್ಕಾಗಿ
ಈ ಮೂಕ ಪ್ರಾಣಿಗಳು ಬಲಿಯಾಗಬೇಕೆ? ರಾಜ, ಸ್ವಲ್ಪ ಯೋಚಿಸಿ ನೋಡಿ. ನಿಮ್ಮ ಕ್ಷೇಮಕ್ಕಾಗಿ ನಿಮ್ಮ ಆಪ್ತರನ್ನು, ಪತ್ನಿ ಪುತ್ರರನ್ನು ಬಲಿ ಕೊಡುವಿರಾ? ಇಲ್ಲ, ಇಂತಹ ಆಲೋಚನೆ ಕನಸಿನಲ್ಲಿ ಕೂಡ ರಾಜ, ಹಿಂಸಿಸುವುದು ಪೂಜೆಯಲ್ಲ, ಪ್ರೀತಿಸುವುದು ಪೂಜೆ. ಸತ್ಯ, ಹಿಂಸೆ, ಅಹಿಂಸೆ, ಕರುಣೆ ಮುಂತಾದವುಗಳು ಮಾನವನ ಧರ್ಮ ಸೂತ್ರಗಳು. ಇದೇ ನನ್ನ ಧರ್ಮದ ಶಾಸನ ಹಾಗೂ ಧರ್ಮದ ಸೂತ್ರ. ರಾಜ, ಹೃದಯದ ಕಣ್ಣು ತೆರೆದು ಎಲ್ಲರತ್ತ ನೋಡಿ ರಾಜನು. ಆಗ ಎಲ್ಲರಲ್ಲಿಯೂ ನಿಮ್ಮನ್ನೇ ಕಾಣುವಿರಿ. ರಾಜನು ಸತ್ಯ, ನೀತಿ, ಧರ್ಮಾತ್ಮನಾದರೆ ಪ್ರಜೆಗಳು ಅಂತಾಗುತ್ತಾರೆ. ಇದರಿಂದ ಪ್ರಜಾ ಕಲ್ಯಾಣವೇ ಹೊರತು ಪ್ರಾಣಿ ಬಲಿಯಿಂದಲ್ಲ ರಾಜನು, ಪ್ರಾಣಿ ಬಲಿಯಿಂದಲ್ಲ. ನೀವು ಹೇಳುತ್ತಿರುವುದಿಲ್ಲ, ಸಕಲ ಜೀವಿಗಳಿಗೂ ಒಳಿತನ್ನು ಬಯಸುವ ಈ ನಿಮ್ಮ ಉಪದೇಶದಿಂದ ಸರ್ಕಾರದಿಂದ ಕೂಡಿದ ನನ್ನ ಕಿವಿಗಳು ತೆರೆದವು. ನಾನೀಗಲೇ ಈ ಎಲ್ಲ ಪ್ರಾಣಿಗಳನ್ನು ಬಿಡುಗಡೆಗೊಳಿಸುತ್ತೇನೆ. ಈ ಎಲ್ಲ ಕಾರ್ಯವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. ಅಲ್ಲದೆ ಇಂದಿನಿಂದಲೇ ನನ್ನ ರಾಜ್ಯದಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧಿಸಿ ಶಾಸನ ಹೊರಡಿಸುತ್ತೇನೆ. ಇಂತಹ ಸುಸಂದರ್ಭದಲ್ಲಿ ಬೇಡುವನೆಂಬ ಪ್ರದೇಶವನ್ನು ನಿಮ್ಮ ಧರ್ಮಕ್ಕಾಗಿ ಹಣ ಮಾಡುತ್ತೇನೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಆಗಲಿ ರಾಜನ್, ಬಹಳ ಸಂತೋಷ ರಾಜನ್, ಬಹಳ ಸಂತೋಷ. ಬುದ್ಧ ತಂದೆಯ ಬಳಿಗೆ ಹಿಂತಿರುಗಿ ಬಂದಿದ್ದೀಯೆ. ಮತ್ತೆ ನನ್ನ ಪುತ್ರನಾಗಿ ಇಲ್ಲಿಯೇ ಇರಬಾರದೆ? ರಾಜ, ನಿಮ್ಮ ಹೃದಯದಲ್ಲಿ ಕಳೆದುಕೊಂಡಿರುವ ನಿಮ್ಮ ಪುತ್ರನ ಬಗ್ಗೆ ಅಪಾರವಾದ ಪ್ರೇಮವಿದೆ. ಅಷ್ಟೇ ಗಾಢವಾದ ದುಃಖವೂ ಇದೆ ಎಂಬುದನ್ನು ನಾನು ಬಲ್ಲೆ ರಾಜ. ಆದರೆ ನೀವು ಕಳೆದುಕೊಂಡಿರುವ ಪುತ್ರನ ಹಾಗೂ ನಿಮ್ಮ ನಡುವಿನ ಪ್ರೀತಿಯ ಬಂಧನವನ್ನು ನಿಮ್ಮ ಸಹಜೀವಿಗಳೆಲ್ಲರಿಗೂ ವಿಸ್ತರಿಸಿ ನೋಡಿ. ಆಗ ಪ್ರತಿಯೊಬ್ಬರಲ್ಲಿಯೂ ಸಿದ್ಧಾರ್ಥನನ್ನೇ ಕಾಣುವಿರಿ. ಆಗ ಸತ್ಯ ಸಂದೇಶವನ್ನು ಸಾರುವ ಮಹಾಗುರುವನ್ನು ಅರಮನೆಗೆ ಆಹ್ವಾನಿಸುವಿರಿ. ಸತ್ಯ ಸಂದೇಶವನ್ನು ಸಾರುವ ಶಾಂತಿ ಹಾಗೂ ನಿರ್ವಾಣವನ್ನು ಬಯಸುವ ಗುರು ನಿಮ್ಮ ಹೃದಯವನ್ನು ಪ್ರವೇಶಿಸುತ್ತಾನೆ. ಆಹಾ ಆಹಾ, ಎಂತಹ ಅದ್ಭುತ ಬದಲಾವಣೆ! ನನ್ನಾವರಿಸಿದ್ದ ದುಃಖವು ಕರಗಿ ಹೋಯಿತು. ಈ ಮೊದಲು ನನ್ನ ಹೃದಯವು ಅನುಭವಿಸುತ್ತಿದ್ದ ಭಾರವು ಹಿಡಿದು ಹಗುರವಾಗಿದೆ. ನಿಮ್ಮ ವೈರಾಗ್ಯದ ಫಲವನ್ನು ನಾನೀಗ ಅನುಭವಿಸುತ್ತಿದ್ದೇನೆ. ಮೋಕ್ಷವನ್ನು ಬಯಸುವ ಪ್ರತಿಯೊಬ್ಬರಿಗೂ ನಿಮ್ಮ ಧರ್ಮವು ದಾರಿದೀಪವಾಗಲಿ. ಪ್ರಣಾಮಗಳು ತಾಯಿ. ಮತ್ತೊಬ್ಬರು ಕಾಣುತ್ತಿಲ್ಲವಲ್ಲ ತಾಯಿ? ಮತ್ತಾರು ತಾಯಿ? ಯಶೋಧರೆ. ನಾನು ಇಲ್ಲಿಗೆ ಬರುವ ಮುನ್ನ
ನಿಜ ತಾಯಿ, ನಾನು ಎಲ್ಲವುಗಳಿಂದ ಮುಕ್ತನಾಗಿದ್ದೇನೆ. ಆದರೆ ಇನ್ನೂ ಯಶೋಧರೆಯಿಂದ ಮುಕ್ತನಾಗಿಲ್ಲ. ಆಕೆಯ ಹೃದಯದಲ್ಲಿ ಗಾಢವಾದ ದುಃಖವಿದೆ. ಅದನ್ನು ಹತ್ತಿರದಿದ್ದರೆ ಆಕೆಯ ಹೃದಯವೇ ಹೊಡೆದು ಹೋಗಿ. ಆಗಲಿ ತಾಯಿ, ನಾನೇ ಅಲ್ಲಿಗೆ ಬರುತ್ತೇನೆ ತಾಯಿ. ನಡೆಯ ಲೈವ್ ಚೆಕ್ ಮಾಡ್ತಾರೆ. ಫೇಸ್ಬುಕ್ ಇಲ್ಲ. ತ್ಯಾಗದಿಂದಲೇ ಅಮೃತತ್ವವು ತಾಯಿ, ತ್ಯಾಗದಿಂದಲೇ ಅಮೃತತ್ವವು. ಹೇಳು ಯಶೋಧರ, ಹೇಳು. ಪುತ್ರಿಯಾಗಿ, ಪತ್ನಿಯಾಗಿ, ತಾಯಿಯಾಗಿ ನಿಮ್ಮ ಬದುಕು ಸಾರ್ಥಕವಾಗಿದೆ. ಅಕಸ್ಮಾತ್ ನಿಮ್ಮ ಪತಿ ಮೊದಲೇ ಸಾವಿನ ಅತಿಥಿಯಾಗಿದ್ದರೆ ಯಾರನ್ನು ಆಕ್ಷೇಪಿಸುತ್ತಿದ್ದೀರಿ? ರೋಗ, ಮುಪ್ಪು, ಸಾವುಗಳಿಂದ ಆವೃತವಾಗಿರುವ ಅನಿಶ್ಚಿತವಾದ ಈ ಬದುಕಿನ ಸಂಬಂಧದ ವ್ಯಾಮೋಹವನ್ನು ಬಿಟ್ಟು ಬಿಡಿ. ನಿಮ್ಮ ಹೃದಯವನ್ನು ಪರಿಶುದ್ಧಗೊಳಿಸಿಕೊಳ್ಳಿ. ಆಗ ನಿಮ್ಮಿಂದ ದುಃಖ ನಿವಾರಣೆಯಾಗುತ್ತದೆ. ಉಪದೇಶದಂತೆ ನಡೆಯಲು ಪ್ರಯತ್ನಿಸುತ್ತೇನೆ ಭಗವಾನ್. ನನ್ನ ಮಹಾಯಾತ್ರೆಗೆ ನೆರವಾದ ಬಂಧು ನೀನು. ನಿನ್ನ ಸಹಾಯವನ್ನು ನಾನೆಂದಿಗೂ ಮರೆಯಲಾರೆ ಚಂದಕ.
ಕೋರಿಕೆ ಭಗವಾನ್. ಕೇಳು ಚಂದಕ, ನನ್ನ ಮಿತಿಯಲ್ಲಿದ್ದರೆ ನಡೆಸಿಕೊಡುತ್ತೇನೆ. ನನಗೂ ಭಿಕ್ಷು ದೀಕ್ಷೆ ಕೊಟ್ಟು ಉಪಕರಿಸಬೇಕು ಭಗವಾನ್. ಆಗಲಿ ಚಂದಕ, ನಿನ್ನ ಬದುಕು ಚೆನ್ನವಾಗಲಿ. ನನ್ನದೊಂದು ಕೋರಿಕೆ ಭಗವಾನ್. ನೀವು ಯಾವುದೇ ತರುಣರಿಗೆ ಪರಿವ್ರಾಜಕತ್ವವನ್ನು ನೀಡುವಾಗ ಅವರ ಮಾತಾಪಿತೃಗಳ ಒಪ್ಪಿಗೆಯನ್ನು ಪಡೆದು ಬರಬೇಕೆಂಬ ನಿಬಂಧನೆಯನ್ನು ಹಾಕಿ ಎಂಬುದೇ ನನ್ನ ಕೋರಿಕೆ. ಆಗಲಿ ರಾಜ, ಆಗಲಿ. ಇದು ಅಲ್ಲಿ ನೋಡು, ಮಹಾಬ್ರಹ್ಮನಂತೆ ತೇಜೋಮಯನಾಗಿ ಕಾಣುವ ಈ ಪವಿತ್ರ ಮನುಷ್ಯರೇ ನಿಮ್ಮ ತಂದೆಯಾಗಿದ್ದಾರೆ. ಹೋಗಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ಮಗು, ದುಃಖ ಕಾರಣವಾದ ಯಾವ ಸಂಪತ್ತು ನನ್ನಲ್ಲಿಲ್ಲ. ನನ್ನಲ್ಲಿರುವುದೊಂದೇ ಶಾಶ್ವತವಾದ ಶಾಂತಿಯನ್ನು ನೀಡುವ ಆಧ್ಯಾತ್ಮಿಕ ಸಂಪತ್ತು. ಅದನ್ನು ನೀನು ಇಚ್ಛೆಪಟ್ಟರೆ ಹೊಂದಬಹುದು. Dum dum